ರಾಜೀವ್ ಗೌಡ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರು ಕೂಡ ಜಾಯ್ನ್ ಆದರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಜನಪ್ಪ ಅವರೇ, ನಾನು ನಿಮ್ಮನ್ನು ಕೇಳಬೇಕಾಗಿರೋ ಒಂದು ಪ್ರಶ್ನೆ ಇದೆ. 3ನೇ ಪ್ಲೇಸಿಗೆ ಹೋದಂಥ ವ್ಯಕ್ತಿ ಕಳೆದ ಎಲೆಕ್ಷನ್ನಲ್ಲಿ, ಆ ವ್ಯಕ್ತಿ ನಿಮ್ಮ ಪಕ್ಷಕ್ಕೆ ಅಷ್ಟೊಂದು ಅನಿವಾರ್ಯನಾ? ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಇಲ್ಲದೆ ಇದ್ರೆ ಕಾಂಗ್ರೆಸ್ಸೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆಯೇನಾದರೂ? ಖಂಡಿತ ಇಲ್ಲ ಸರ್. ಶಿಡ್ಲಘಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಲ್ಲಿ ಸದೃಢವಾಗಿದೆ. ಸಾಕಷ್ಟು ಅದಕ್ಕೆ ಆದಂತ ವಿ ಮುನಿಯಪ್ಪನವರು ಮಾಜಿ ಸಚಿವರು, ಅವರ ಒಂದು ಶ್ರಮ ಬಹಳಷ್ಟಿದೆ ಅಲ್ಲಿ. ಅದು ಕಾಂಗ್ರೆಸ್ನ ಭದ್ರಕೋಟೆ. ಕಾರಣಾಂತರದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರಿಂದ ಅದು ಮತ್ತೆ ಮುಂದುವರಿತಾ ಇದೆ. ಈಗ ಈ ರಾಜೀವ್ ಗೌಡ ಮೇಲೆ ನಾನು ಅಫಿಡವಿಟ್ ಚೆಕ್ ಮಾಡಿದಾಗ 7 ಕ್ರಿಮಿನಲ್ ಕೇಸ್ ಇದೆ. 7, ಈಗ 2 ಸೇರಿದ್ರೆ 9. ಇಂಥ ವ್ಯಕ್ತಿಯನ್ನು ಇನ್ನೂ ನೀವು ಅರೆಸ್ಟ್ ಮಾಡಿಲ್ಲ. ನಿಮ್ಮ ಪಾರ್ಟಿ ಆಡಳಿತ ಇರುವಂತ ಸರ್ಕಾರ ಅರೆಸ್ಟ್ ಮಾಡಿಲ್ಲ. ನೀವೊಬ್ಬರು ಮಿನಿಸ್ಟರ್ ಹೆಸರು ಹೇಳಿದ್ರಿ, ಮುನಿಯಪ್ಪ ಅವರು ಈತ ಸೌಮ್ಯ ಸ್ವಭಾವದ ನಾಯಕ ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಇಷ್ಟೊಂದು ಅಪೀಸ್ ಮಾಡ್ತಾ ಇದ್ರಿ, ಓಲೈಕೆ ಮಾಡ್ತಾ ಇದ್ದೀರಿ ರಾಜೀವ್ ಗೌಡನನ್ನ? ಗೊತ್ತಿಲ್ಲ ಸರ್. ಹೆಚ್ಚಾಗಿ KH ಮುನಿಯಪ್ಪ ಅವರು ಸ್ವಲ್ಪ ಸಂಪರ್ಕದಲ್ಲಿ ರಾಜೀವ್ ಗೌಡ ಇರ್ತಾ ಇದ್ರು. ಹಂಗಾಗಿ ಅವರ ಗುಣ ನಡವಳಿಕೆನ ಅವ್ರು ಹೆಚ್ಚು ಕಂಡಿರ್ತಾರೆ. ಹಂಗಾಗಿ ಏನಾದ್ರು ಅವ್ರು ಮಾತಾಡಿದಾರ, ಆ ಪದ ಬಳಕೆ. ಶಿಡ್ಲಘಟ್ಟದಲ್ಲಿ ಸೌಮ್ಯ ಸ್ವಭಾವ ಅಂತಂದ್ರೆ ಬೇರೆ ಅರ್ಥ ಏನಾದ್ರು ಇದೆಯಾ ಸರ್? ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಸೌಮ್ಯ ಸ್ವಭಾವ ಅಂದ್ರೆ ಮಾತು ಮೇಲೆ ನಯ ಲಯ ಎಲ್ಲ ಇರುತ್ತಲ್ವ ಸರ್. ಇಲ್ಲಿ ಅದೆಲ್ಲಾನು ಲಯ ತಪ್ಪಿದಾರಲ್ವ. ಈಗ ನೀವು ಈ ಅಮೃತ ಅವರ ಕಾರ್ಯವೈಖರಿಯನ್ನು ಗಮನಿಸಿದಿರಿ. ಇವ್ರದ್ದು ಒಂದೇ ಮಾತು. ಮೊನ್ನೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಾಗ ಅದನ್ನ ಹೇಳಿದ್ರು, ಅವ್ರ ಕೆಲಸ ಸರಿಯಾಗಿ ಮಾಡ್ತಿರ್ಲಿಲ್ಲ, ಅದಕ್ಕೆ ಈ ರೀತಿ ಮಾತಾಡಿದೆ, ನಾನು ರೋಸಿ ಹೋಗಿ ಮಾತನಾಡಿದೆ. ಹೌದಾ? ಅಮೃತ ಗೌಡ ಅವ್ರ ಕೆಲಸ ಸರಿ ಮಾಡ್ತಿಲ್ವಾ ಶಿಡ್ಲಘಟ್ಟದಲ್ಲಿ? ಇಲ್ಲ ಸರ್, ಅಮೃತ ಗೌಡ್ರು ಸಕ್ರಿಯವಾಗಿ ಕೆಲಸದಲ್ಲಿ ತೊಡಸ್ಕೊಳ್ಳುವಂಥದ್ದು ಮತ್ತೆ ಸಾರ್ವಜನಿಕರ ಏನು ಸಮಸ್ಯೆಗಳಿತ್ತು ಅದಕ್ಕೆ ಅವರು ಕೆಲಸ ಮಾಡ್ತಾ ಇದ್ರು, ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ. ಆ ನಿಟ್ಟಿನಲ್ಲಿ 2 ಮಾತಿಲ್ಲ. ಆತರ ಅವ್ರ ಬಗ್ಗೆ ಕಾಮೆಂಟ್ ಮಾಡಿರೋಂಥದ್ದು ನಮಗೂ ಅದು ನಾವು ಸಾಕಷ್ಟು ವಿಚಾರಗಳಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು, ಏನು ಕುಡಿಯೋ ನೀರಿನ ಸೌಕರ್ಯಗಳಿರ್ಬೋದು, ಇಲ್ಲ ಸ್ವಚ್ಛತೆ ಬಗ್ಗೆ ಇರೋಂಥದ್ದು ಇರ್ಬೋದು, ಇಲ್ಲ ಈಗ ಈ ಖಾತಾ ಆಂದೋಲನ ನಡೀತಾ ಇದೆ, ಇವೆಲ್ಲ ವಿಚಾರವಾಗೂ ಸಹ ಅಮೃತ ಗೌಡ ಮೇಡಮ್ ಅವ್ರಿಗೆ ನಾವು ಫೋನಲ್ಲಿ ಮಾತಾಡಿ ಈ ತರ ಸಮಸ್ಯೆಗಳಿದೆ, ತಾವು ಬಗೆಹರಿಸ್ಕೊಡ್ಬೇಕು ಅಂದಾಗ ತ್ವರಿತವಾಗಿ ಅದಕ್ಕೆ ಸ್ಪಂದಿಸಿ ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋಂತ ನಿಟ್ಟಿನಲ್ಲಿ 1 ವಾರನೋ 15 ದಿನನೋ 1 ತಿಂಗಳು ತಗೊಂಡು ಆ ಖಾತಾ ಮಾಡ್ಕೊಡಂತದ್ದು ಆಗಿದೆ. ಮತ್ತೆ ಕುಡಿಯೋ ನೀರು ಸೌಕರ್ಯದ ವಿಚಾರವಾಗೂ ಈಗ ಅಂಜನಪ್ಪ ಅವರೇ, ಈಗ ಬ್ಯಾನರ್ ಹಾಕಿ ಓಟ್ ಪಡಿಬಹುದು ಅಂತ ಇವ್ರದ್ದು ಲೆಕ್ಕಾಚಾರನ ರಾಜೀವ್ ಗೌಡ ಅವ್ರದ್ದು ಹೆಂಗೆ ಸರ್? ಜಮೀಲ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾ ರಿಲೀಸ್ ಆಗುತ್ತೆ, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಹಾಕ್ತಾರೆ. ಬ್ಯಾನರ್ ತೆಗೆದ್ರೆ ಈ ರೀತಿ ಮಾತನಾಡ್ತಾರೆ ಸರ್. ಬ್ಯಾನರ್ ಹಾಕೋದ್ರಿಂದ ಒಬ್ಬ ರಾಜಕಾರಣಿ ಆಗ್ಬಿಡೋದು ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾರು ಸಹ ಬ್ಯಾನರ್ ಮತ್ತೆ ಎಲ್ಲೋ ಒಂದ್ ಕಡೆ ರಾಜಕೀಯದ ಭವಿಷ್ಯನ ಕಂಡ್ಕೊಳ್ಳೋದಕ್ ದಾರಿ ಇತ್ತು ಸರ್. ಆದ್ರೆ ಸಾರ್ವಜನಿಕರ ವಿಶ್ವಾಸನ ಗಳಿಸ್ಕೊಳ್ದೆ ನಾವು ಬ್ಯಾನರ್ ಇಂದ ಪ್ರಚಾರ ತಗೊಂಡ್ ಹಾಕ್ತಿವಿ ಅಂತಂದ್ರೆ ಅದು ಆಗೋದಿಲ್ಲ ಸರ್. ಅದು ಎಲ್ಲಿಂದ ಸರ್? ನಾನು ನೇರವಾಗಿ ಕೇಳ್ತೀನಿ, ನಿಮ್ ಪಾರ್ಟಿ ಚಿಕ್ಕಬಳ್ಳಾಪುರದ ಲೀಡರ್ಶಿಪ್, ಕಾಂಗ್ರೆಸ್ ಲೀಡರ್ಶಿಪ್ ಯಾಕೆ ಸ್ಯಾಕ್ ಮಾಡಬಾರದು ಈ ವ್ಯಕ್ತಿಯನ್ನ? ಪಾರ್ಟಿಯಿಂದ ಯಾಕೆ ಎಸಿಬಾರದು ಆಚೆಗೆ? ನೀವೆಲ್ಲ ಒತ್ತಡ ಹಾಕಬೇಕು ತಾನೆ? ನೀವು ಸುಮ್ಮನೆ ಕೂತ್ರೆ ಇಲ್ಲ ನಮ್ಮಗಳ ಮತ್ತೆ ನಮ್ಮ ಮುಖಂಡರಿಗೆಲ್ಲರೂ ಸಹ ನಾವು ಚರ್ಚೆ ಮಾಡ್ತಾ ಇದೀವಿ. ವರಿಷ್ಠರನ್ನು ಸಹ ಚರ್ಚೆ ಮಾಡ್ತಾ ಇದೀವಿ. ವಿಚಾರವಾಗಿ ಅವರು ಸಹ ರಾಜೀವ್ ಗೌಡ ಒಂದು ಬಾರಿ ಆದ್ರೂ ಮುಖಂಡರ ಸಮ್ಮುಖದಲ್ಲಿ ಹಾಜರಾಗಬೇಕು, ಅವರ ಒಂದು ಸ್ಪಷ್ಟೀಕರಣ ಸಹ ಪಡ್ಕೊಳ್ಬೇಕಾಗ್ತದೆ. ಹಂಗಾಗಿ ಒಂದು ಪ್ರೋಸೆಸ್ ಇರೋದ್ರಿಂದ ಸ್ವಲ್ಪ ತಡ ಆಗ್ತದೆ. ಏನ್ ಪ್ರೋಸೆಸ್? ಈ ರೀತಿ ಕೆಟ್ಟದಾಗ ಮಾತನಾಡಿದ್ರೆ ಒಂದು ಶೋಕಾಸ್ ನೋಟಿಸ್ ಕೊಡೋದಾ? ಒಂದು ಶೋಕಾಸ್ ನೋಟಿಸ್ ಕೊಟ್ಟು ಕಾರಣ ಹೇಳಿ ಅಂತ ಹೇಳೋದಾ? ಅದು ವರಿಷ್ಠರು ಅವರ ವಿಚಾರಕ್ಕೆ ಬಿಟ್ಟಿದ್ದಂಥದ್ದು ಸರ್. ಅವ್ರೀಗ ನೋಟಿಸ್ ಕೊಟ್ಟಿರೋದ್ರಿಂದ ಇವ್ರು ಅಟೆಂಡ್ ಆಗ್ಬೇಕಾಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ಪೊಲೀಸರ ಮುಂದೆನೆ ಅಟೆಂಡ್ ಆಗಿಲ್ಲ, ಇನ್ನು ಯಾರೋ ನೋಟಿಸ್ ಕೊಟ್ಟರು ಅಂತ ಅವ್ರು ಬರ್ತಾರೆ ಅಂತ ಭಾವಿಸ್ತೀರಾ ನೀವು? ಇಲ್ಲ, ಇದೇನೋ ಹೇಳ್ತಾರಲ್ಲ, ಎಲ್ಲ ಊರಿಗೆ ದೊಡ್ಡವರಾಗೋಗ್ತಾರೆ ಅಂತ ಹೇಳಿ. ಆ ತರ ತೀರ್ಮಾನಗಳು ಮಾಡಿದಾಗ ನನ್ನಷ್ಟಕ್ಕೆ ನಾವೇ ದೊಡ್ಡವರಾಗೋಗ್ತೀವಿ ಸರ್. ಬಟ್ ಪಾರ್ಟಿ ಮುಂದೆ ಎಲ್ಲರೂ ಚಿಕ್ಕವರೇ. ಈಗ ಅಂಜನಪ್ಪ ಅವರೇ, ನೀವು ಮಾತನಾಡದೇ ಇದ್ರೆ ನಾಳೆ ದಿನ ಜನರಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸರ್. ನೀವು ಉತ್ತರ ಕೊಡಬೇಕಾಗತ್ತೆ. ಹೌದು, ಖಂಡಿತ ಸರ್. ಈಗಾಗಲೇ ನಿಮ್ ಪಾರ್ಟಿಯ ಲೀಡರ್ ಈ ರೀತಿ ಮಾತನಾಡಿದಾನಲ್ಲ, ಏನ್ ಹೇಳ್ತೀರಿ ಅಂತ ಜನ ಕೇಳಿದ್ರೆ ಏನ್ ಉತ್ತರ ಕೊಡ್ತೀರಿ ನೀವು? ಶಿಡ್ಲಘಟ್ಟದ ಜನ ಅದನ್ನ ನಾವು ಖಂಡಿಸ್ತೀವಿ ಸರ್. ಅದು ತಪ್ಪು ಅಂತಾನೆ ನಾವು ಡೇ 1 ಇಂದಾನು ಹೇಳ್ಕೊಂಡ್ ಬಂದಿದೀವಿ. ನಾವು ಅಮೃತ ಗೌಡ ಪರವಾಗೆ ನಾವು ಮಾತಾಡ್ತಾ ಇರಂತ, ಅದು ಅವ್ರ ಪರವಾಗೆ ನಿಂತಿರಂತದ್ದು ಸರ್. ಬಟ್ ಒಂದು ಅರೆಸ್ಟ್ ಆಗಬೇಕಿತ್ತು, ಅಟ್ಲೀಸ್ಟ್ ಸ್ಟೇಷನ್ ಕರೆಸಬೇಕಿತ್ತು. ಸರ್ಕಾರ ನಿಮ್ ಕೈಯಲ್ಲಿದೆ. ನಾನು ಏನು ರಾಜೀವ್ ಗೌಡ ಅದನ್ನೇ ಕೇಳ್ತಾ ಇರೋದು. ರಾಜೀವ್ ಗೌಡ ದಾವೂದ್ ಇಬ್ರಾಹಿಂ ಅಲ್ವಲ್ಲ,
ಎಲ್ಲೋ ಹೋಗಿ ಕೂತಿದ್ದಾನೆ ಅದನ್ನ ಹಿಡ್ಕೊಂಡು ಬರಬೇಕು ಅಂತಂದ್ರೆ ಇಲ್ಲೇ ಎಲ್ಲೋದ್ರೆ ಇರಬೇಕು ನಿಮ್ಮ ನಾಯಕರ ಮನೆಯಲ್ಲೇ. ದಾವೂದ್ ಇಬ್ರಾಹಿಂ ಮಟ್ಟದಲ್ಲಿ ಅಲ್ವಲ್ಲ ತಾನೆ? ಅಲ್ಲ ತಾನೆ? ಹೌದು, ಅಲ್ಲ ಅಲ್ಲ ಅಲ್ಲ. ಮತ್ತೆ ಒಂದು ಇಡೀ ಚಿಕ್ಕಬಳ್ಳಾಪುರದ ಪೊಲೀಸ್ ವ್ಯವಸ್ಥೆಗೆ ಆತನನ್ನ ಹಿಡಿಯೋ ಯೋಗ್ಯತೆ ಇಲ್ವಾ? ಸರ್ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ, ಏನಕ್ಕೆ ಇದು ಡಿಲೇ ಆಗ್ತಾ ಇದೆ ಅಂತೇಳಿ ನಮಗೂ ಅರ್ಥ ಆಗ್ತಾ ಇಲ್ಲ ಸರ್. ನನಗನಿಸ್ತಾ ಇದೆ ಟೈಮ್ ಕೊಡ್ತಾ ಇದೆ ಪೊಲೀಸ್ ಇಲಾಖೆ. ಕೋರ್ಟಲ್ಲಿ ಅವಕಾಶ ಸಿಗಲಿ ಅಂತ ಟೈಮ್ ಕೊಡ್ತಿದೆ. ಕೋರ್ಟಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ತಾ ಇದೆ. ಸರ್ ಈ ದೇಶದಲ್ಲಿ ಕಾನೂನು ಗಟ್ಟಿಯಾಗಿದೆ, ಕಾನೂನಿಗಿಂತ ದೊಡ್ಡವ್ರು ಯಾರು ನನ್ಗಂಗ ಅನಿಸ್ತಾ ಇಲ್ಲ. ಕೋರ್ಟಲ್ಲಿ ಈಗ ತಾವು ನೋಡಿದಿರಿ, ಕೋರ್ಟಲ್ಲೇ ಅವ್ರಿಗೆ ಈ ತರ ಆಗ್ಬಾರ್ದಿತ್ತು, ಇನ್ನೊಂದಷ್ಟು ಸೆಕ್ಷನ್ಸ್ ಎಲ್ಲ ಹಾಕ್ಬೇಕಿತ್ತಲ್ಲ. ಈ ಮನುಷ್ಯನ ಬ್ಯಾನರ್ ಕಟ್ಟೋ ಚಟಕ್ಕೆ ಯಾರೋ ಪೌರ ಕಾರ್ಮಿಕರು ಯಾಕ್ರಿ ಬಯಸ್ಕೊಳ್ಬೇಕು ಪಾಪ? ಅದು ತಪ್ಪು. ದಿನ ಇಡೀ ದುಡಿಯುವಂತ ಪೌರ ಕಾರ್ಮಿಕರು ನಿಜವಾದ ಶ್ರಮಜೀವಿ ತಪ್ಪು ಸರ್. ಅದು ಅವ್ರಿಗೇನು ಅದು ಏನು ಅದು ಬಯಸ್ಕೊಳ್ಳಂತ ಪ್ರಮೇಯ ಯಾರಿಗೂ ಇಲ್ಲ. ಅದು ಯಾರ್ದು ಬೈಯಂತ ಹಕ್ಕು ಯಾರಿಗೂ ಇಲ್ವಲ್ಲ ಸರ್ ಈ ದೇಶದಲ್ಲಿ. ಎಲ್ರಿಗೂ ಸಹ ಎಲ್ಲರೂ ಸರ್ವಸಮಾನರು ಈ ದೇಶದಲ್ಲಿ. ಎಲ್ಲರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕಂತ ವಾತಾವರಣ, ಎಲ್ಲರೂ ಸಮಾನರು. ಆದ್ರೆ ರಾಜೀವ್ ಗೌಡ ಮತ್ತು ಕಾಂಗ್ರೆಸ್ ನಾಯಕರು ಸ್ವಲ್ಪ ಹೆಚ್ಚು ಸಮಾನರು ಪ್ರಜಾಪ್ರಭುತ್ವ. ಕಾಂಗ್ರೆಸ್ ನಾಯಕರೆಲ್ಲ ರಾಜೀವ್ ಗೌಡ್ರು ಹೆಚ್ಚು ಶ್ರೇಷ್ಠರು ಅನ್ಕೊಂಡಿದ್ದು ಈಗ ಅವ್ರಿಗೆ ಅರ್ಥ ಆಗ್ತದೆ ಸರ್. ಎಸ್, ನಾನು ಮಾಲಗತ್ತಿ ಸರ್ ಅನ್ನು ಕೇಳ್ತೀನಿ. ಸರ್ 8 ದಿನ ಆಯ್ತು, ಒಬ್ಬ ವ್ಯಕ್ತಿಯ ಮೇಲೆ 2 FIR ಆಗುತ್ತೆ, ಅರೆಸ್ಟ್ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ಸ್ಟೇಷನ್ಗೆ ಕರೆಸೋದಕ್ಕೂ ಆಗಲ್ಲ ನಮ್ಮ ವ್ಯವಸ್ಥೆಗೆ. ನಾನು ಹೇಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಳ್ಳಿ? ಎಲ್ಲ ರಾಜಕೀಯ ಪಕ್ಷಗಳ ಪ್ರಭಾವಿ ವ್ಯಕ್ತಿಗಳು ಏನಾದರೂ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಅದಕ್ಕೆ ಪೊಲೀಸರು ಬೆಂಡ್ ಆಗ್ತಾರೆ. ಕೆಲವೊಂದು ಕೇಸುಗಳಲ್ಲಿ ಬೆಂಡ್ ಆಗ್ತಾರೆ. ಇವನೇನು ವೀರಪ್ಪನೇನ್ರಿ ಸಿಗ್ಲಾರ್ದವನು? ಎಸ್, ಅದೇ ಕೇಳ್ತಾ ಇರೋದು ಸರ್. ಏನೇನು ಹೇಳಿದ್ರೆ ಮನಸ್ಸು ಮಾಡಿದ್ರೆ ಒಂದು 10 ನಿಮಿಷ ಎಳ್ಕೊಂಬರ್ಬೋದು. ಆದರೆ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇರೋದ್ರಿಂದ ಸ್ವಲ್ಪ ಡಿಲೇ ಮಾಡ್ತಾರೆ. ಆಂಟಿಸಿಟ್ರ್ ಮೇಲೆ ಸಿಗಲಿ, ಅವನಿಗೆ ಸಿಕ್ಕ ಮೇಲೆ ಅರೆಸ್ಟ್ ಮಾಡೋಣ ಅಂತ ವಿಚಾರ ಮಾಡಿ ಬಿಟ್ಟಿರ್ತಾರೆ. ಇದು ಒಂದೇ ಕೇಸಲ್ಲ, ಹಿಂದೆ ಸಾವಿರಾರು ಕೇಸುಗಳಾಗಿದ್ದಾವೆ. ಎಲ್ಲ ಪಕ್ಷದಲ್ಲೂ ಈ ಥರ ವ್ಯವಹಾರಗಳು ಇರ್ತವೆ. ಎಲ್ಲರೂ ಒಬ್ಬರೇ ಸಾಜುಗ್ರಂತಲ್ಲ. ಎಲ್ಲ ಪಾರ್ಟಿಗಳಲ್ಲೂ ಈ ಥರ ಪ್ರಭಾವಿ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಕ್ಕೆ ಹೋದಾಗ ಈ ಸಮಸ್ಯೆಗಳು ಪೊಲೀಸರ ಮೇಲೆ ಬಂದೇ ಬರ್ತವೆ, ಒತ್ತಡ ಬಂದೇ ಬರ್ತದೆ. ಸೊ ಅವಾಗ ಸುಮ್ಮನೆ ಇರಬೇಕಾಗ್ತದೆ. ಅವನೇನು ಮನಸ್ಸು ಮಾಡಿದ್ರೆ 1 ಗಂಟೆಯಲ್ಲಿ ಇರ್ತಾ ಇರ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಸರ್. 8 ದಿನದಲ್ಲ 5ನೇ ಸಲ ರಿಪೀಟ್ ಮಾಡಿದ್ರು. ಮತ್ತೆ ಅವ್ರ ಮೇಲೆ 7-8 ಕೇಸುಗಳು ದಾಖಲಾಗಿದೆ ಅವ್ರ ಮೇಲೆ. ಈಗ ಸುಮ್ಮನೆ ಮಂತ್ರಿಗೆ ಪ್ಲೀಸ್ ಮಾಡುವಂಥ ಉದ್ದೇಶ, ಮಂತ್ರಿ ಮಗರೇ ಅಲ್ಲಿ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಸಿಂಪತಿ ಗಳಿಸೋಬೇಕಂತ ಈ ಥರ ಮಾಡಿದ್ದಾರೆ. ಇದು ಎಲ್ಲ ಇರೋದೇ ಎಲ್ಲ ರಾಜಕೀಯ ಪಕ್ಷದಲ್ಲಿ ಎಲ್ಲ. ಅಲ್ಲ ಸರ್, ನಾನು ಕೇಳೋದು ಈಗ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ನನ್ನಂತವ್ರು ನಮ್ಮಲ್ಲಿ ವ್ಯವಸ್ಥೆಯ ಮೇಲೆ ಹೇಗೆ ನಂಬಿಕೆ ಇಟ್ಕೊಳ್ಳಿ? ನಾವು ಜನಸಾಮಾನ್ಯರಾದರೆ ತಂದು ಬೂಟ್ಲು ಹೊಡೆದು ಒಳಗೆ ಹಾಕ್ತೇವೆ. ಪ್ರಭಾವಿ ವ್ಯಕ್ತಿಗಳಾದರೆ ಕಾಯ್ತಾ ಇರ್ತೇವೆ. ಅದು ಮತ್ತೆ ಬರ್ತಾರಂದ್ರೆ ಮತ್ತೆ ಅವ್ರು ಜೋರ್ಬೋದು, VIP ಜೊತೆಗೆ ಬರ್ತಾರೆ, MLAನೇ ಕರ್ಕೊಂಡ್ಬರ್ತಾರೆ. ಮತ್ತು ಅವ್ರಿಗೆ ಹೋಗಿ ನಮ್ಮವ್ರು ಇನ್ಸ್ಪೆಕ್ಟರ್ ಹೋಗಿ ಸೆಲೆಕ್ಟ್ ಹೊಡೆದು ಬಾಗಿಲ ತೆಗೆದು ಕರ್ಕೊಂಬರ್ತಾರೆ ಒಳಗೆ. ಕರ್ಕೊಂಬಂದು ಕಾಫಿ ಕುಡಿಸಿ ಅವ್ರಿಗೆ ಅರೆಸ್ಟ್ ಬಗ್ಗೆ ತೊಂಬರಪ್ಪ ಅರೆಸ್ಟ್ ಬುಕ್ ತೊಂಬ ಅಲ್ಲೇ ಕುಂತು ಅಲ್ಲೇ ಸಹಿ ಮಾಡಿಸಿ ಅವನಿಗೆ ಮತ್ತೆ ಜಾಮೀನು ಬಿಡೋದಿದ್ರೆ ಬೇಲೆಬಲ್ ಸೆಕ್ಷನ್ ಇದ್ರೆ ಜಾಮೀನು ಬಿಟ್ಟು ಕಳಿಸ್ತಾರೆ. ಈ ಥರ ಸಿಸ್ಟಮ್ ಇದೆ ನಮ್ಮಲ್ಲಿ ಸರ್. ಹಿಂಗಾದ್ರೆ ಅಧಿಕಾರಿ ಅಲ್ಲ, ಹಂಗೆ ಬಂದ್ರಲ್ಲ, ಪವರ್ ಅವ್ರ ಕೈಗಿದೆ. ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರ ರಾಜಕಾರಣಿಗಳ ಕೈಯಲ್ಲಿ ಇದೆ. ರಾಜಕಾರಣಿಗಳ ಕೈಲಿ ಇಲ್ಲಿವರೆಗೆ ಅಧಿಕಾರ ಇದೆ, ಅಲ್ಲಿವರೆಗೆ ಇದು ನಡೀತಾ ಇರೋದು. ಇದು ಈಗೇನಲ್ಲ. ನಾವು ಮುಂಚೆ ರಾಜಕಾರಣಿಗೆ ಹಿಂದೆ MLA ಅವ್ರು ನಮಗೂ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರೋರು. 1975ದಿಂದ ನಾನು 40 ವರ್ಷ ಕೆಲಸ ಮಾಡಿದ್ದೀನಿ ಇಲಾಖೆಯಲ್ಲಿ. 75ರಿಂದ ನಾನು 75-76ರಲ್ಲಿ ಚಿಕ್ಕೋಡಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದೆ. ಅವಾಗ MLAಗಳು ಬರೋರು, ನಮಸ್ಕಾರ ಸಾಹೇಬ್ ಶಾಂತದ್ರನಪ್ಪ ಅಂತ ಬರೋರು. ಸೊ ಆ ಕಾಲ ನೋಡಿದ್ದೇವೆ. ಮುಂದೆ ಸೆಲೆಕ್ಟ್ ಹೊಡೆದು ಬಾಗಿಲ ತೆಗೆದು ಸೆಲೆಕ್ಟ್ ಹೊಡೆದು ಕರ್ಕೊಂಡ್ಬರೋದು ನೋಡಿದ್ದೇವೆ. ಬಂದು ಕೆಲವೊಬ್ಬರು MLAಗಳು ಇನ್ಸ್ಪೆಕ್ಟರ್ ಚೇರ್ಮನ್ ಕೂತ್ಕೊಳ್ಳೋದು ನೋಡಿದ್ದೇವೆ. ಮಂತ್ರಿಗಳು ಬಂದು ಕೂತ್ಕೋತಾರೆ. ಹೋಮ್ ಮಿನಿಸ್ಟರು CM ಬಂದರೆ ಮಾತ್ರ CR ಮೇಲೆ ಕೂತ್ಕೊಳ್ಳಿಕ್ಕೆ ಪವರ್ ಇದೆ, ಉಳಿದವರಿಗೆ ಯಾರಿಗೂ ಅಧಿಕಾರ ಇಲ್ಲ. ಅಂಥವ್ರು ಬಂದು ಸೀದಾ ಚೇರ್ ಮೇಲೆ ಕೊಡುವಂಥ ಪದ್ಧತಿ ಈಗ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.